ನಮಸ್ಕಾರ ಎಲ್ಲರಿಗೂ. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಹಾಗೆ ಇವತ್ತು ಡೈಲಿ ನಾನು ಮಾಡ್ತಾಯಿದ್ದೇನೆ. ಬೆಳಗಿನ ಬೇಗನೆ ಎದ್ದು ಹಾಗೆ ಕುರಿ ಕಸನದ ಬಾಗಿಲ ತೊಳೆದು ಅದನ್ನೆಲ್ಲ ಮಾಡ್ಬೇಕ್ರಿ. ಅವನ್ನೆಲ್ಲ ಮಾಡಿ ಮೇಲೆ ಒಳಗೆ ಬಂದು ಮುಖ ಎಲ್ಲ ತೊಗೊಂಡು ಹಾಗೆ ಇಲ್ಲಿ ಚಹಾ ಕಾಯಿಸ್ತಾ ಇದ್ದೀನಿ. ಒಂದು ಕಡೆ ಚಹಾ ಇಟ್ಟಿದ್ರಿ. ಹಾಗೆ ರೊಟ್ಟಿ ಸುಡೋಕೆ ರೆಡಿ ಮಾಡವಂತೀನಿ. ಬೆಳಗಿನ ರೊಟ್ಟಿ ತಿಂಡಿ ಏನು ಮಾಡಲಿ ನಾವು, ಅದಕ್ಕೆ ಬೆಳಗಿನ ರೊಟ್ಟಿ ಮಾಡ್ಕೊಂಬಿಡ್ತೀವಿ ನಾವು. ರೊಟ್ಟಿ ಪಲ್ಯ ಮಾಡ್ಕೊಂಡು ಊಟ ಮಾಡ್ತೀವಿ. ಏನಿಲ್ಲ, ರಾತ್ರಿನ ಕಾಳುಗಳು ಎಲ್ಲ ನೆನೆಯಕ್ಕಿದ್ರಿ. ಪುಂಡಿ ಸೊಪ್ಪಿನ ಪಲ್ಯ ಮಾಡ್ಬೇಕಂತ ಮಮ್ಮಿ ಪುಂಡಿ ಸೊಪ್ಪಿನ ಪಲ್ಯ ಮಾಡ್ಕೊಂತಿದ್ರು. ವೀಡಿಯೋ ಮಾಡ್ಕೋಬೇಕಂದೆ ಅಷ್ಟೊತ್ತಿಗೆ ಎಳವರು ಬಂದಿದ್ರಿ. ಎಳವರು ಅಂದ್ರೆ ನಮ್ಮದು ವಂಶದ ಬಗ್ಗೆ ಹೇಳ್ತಾರಲ್ರಿ. ನಿಮ್ಮ ಅಜ್ಜರು ಮುತ್ತಜ್ಜರು ಯಾವ ಊರಾಗಿದ್ರು ಏನು ಅನ್ನೋದು ಎಲ್ಲ ಹೇಳ್ತಾರಲ್ರಿ. ಅವ್ರು ಬಂದಿದ್ದರು. ಹಾಗೆ ಅವ್ರದ್ದು ಜೊತೆ ಮಾತಾಡ್ಕೊಂತ ವೀಡಿಯೋ ಮಾಡೋ ಹೊಂತಿದ್ದೆ. ಅಪ್ಪಾಜಿಯವ್ರ ಮನೆಯಾಗಿಲ್ಲ ಅಂದು ಅವ್ರ ನಂಬರ್ ತಗೊಂಡು ಹಾಗೆ ಫೋನೇ ಮಾತಾಡೋಕೆ ಹೊಂತಿದ್ರಿ. ಅವರು ದುಡ್ಡು ಕೇಳ್ತಿರ್ತಾರೆ, ವರ್ಷಕ್ಕೊಮ್ಮೆ ಬರ್ತಾರೆ ಅವರು. ಹಾಗೆ ಅವರು ಬಂದು ಹೋಗಿ ಬಟ್ಟೆ ಸೆಳೆದು ಜಳಕ ಮಾಡಿ ಹಾಗೆ ದೇವ್ರ ಪೂಜೆಯನ್ನು ಮಾಡಿದ್ರಿ. ಗುರುವಾರ ಆಗಿತ್ತು ರೀ. ಗುರುವಾರ ಆಗಿದ್ರೆ ದೇವ್ರ ಪೂಜೆಯನ್ನು ಮಾಡತ್ತೀವಿ ನಾವು. ಇಷ್ಟೊತ್ತಿಗೆ ಮಾಡ್ಬೇಕು ಪೂಜೆ, ಬೆಳಗ್ಗೆನ ಮಾಡ್ಬೇಕು ಸಂಜೆನ ಮಾಡ್ಬೇಕು ಅನ್ನೋದೇನಿಲ್ಲ ರೀ. ನಾನು ಯಾವಾಗ ಜಳಕ ಮಾಡ್ತಿರ್ತೀನಿ ಆವಾಗ ಮಾಡ್ತೀನಿ. ದೇವ್ರಿನ ವಾರ ಇದ್ದಾಗ ಗುರುವಾರ ಮಾತ್ರ ಯಾವಾಗ ಬೆಳಗ್ಗೆ ಮಾಡ್ಬೇಕು ಅನ್ಕೊಂಡಾಗ ಮಾಡ್ತೇನೆ ರೀ. ಬೆಳಗ್ಗೆ ಬೇಗ ಎದ್ದು, ಇಲ್ಲಾಂದರೆ ಮಾಮೂಲಿ ನಾವು ಜಳಕ ಯಾವಾಗ ಮಾಡ್ತೇನೆ ಆಗ ಮಾಡಿಬಿಡ್ತೇನೆ ರೀ ಪೂಜೆನ. ಅದಕ್ಕೆ ಪೂಜೆನ ಮಾಡಿದೆಲ್ಲ ಮತ್ತು ಪೂಜೆನ ಮಾಡಿ ಹಾಗೆ ಊಟನ ಮಾಡಕ್ಕೆ ಕುಂತೇನೆ ರೀ. ಇದನ್ನು ನೋಡಿರಿ, ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಅಂದರೆ. ಹಾಗೆ ನನ್ನ ಮಗ ಊರಿಗೂ ಇದ್ರಲ್ರಿ, ಅವ್ರ ತಂಗಿ ಜೊತೆಗೆ ಯಾವ ಥರ ಆಟ ಆಡೋಕೆ ಕುಂತಾನೆ ಅಂದ ನಮ್ಮ ತಂಗಿ ಒಂದು ವಿಡಿಯೋ ಮಾಡಿದ್ರಿ. ಹಂಗೆ ಇದ್ರಾಗ ಹಾಕ್ಯಂಡು ಯಾವ ಥರ ರನ್ನಕ್ಕೆ ತಿಂಡಿ ತಿನ್ಸಕ್ಕೆ ಕುಂತಾಳೆ ನೋಡಿರಿ. ಆಕೆ ಅವನು ತಿನ್ನಿಸ್ಬೇಕು ರೀ ಅಂಥದ್ದು ಆಕೆ ಅವನಿಗೆ ತಿನ್ಸಕ್ಕೆ ಕುಂತಾಳೆ. ಈಗಿನ ನೋಡ್ರಿ ಏನು ಹೇಳಕ್ಕೆ ಕೊಡಂಗೆ ಹೇಳ್ರಿ, ಅಷ್ಟು ಚುರುಕು ಇರ್ತಾರೆ ರೀ, ಅಷ್ಟು ಇದಿರ್ತಾರೆ ನೋಡಿರಿ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ರೀ.